ಐಶ್ವರ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದೀನಿ ಕಣಮ್ಮ. 1ಕ್ಕೆ 10 ಆಗಿ, 10 100 ಆಗಿ, 100 1000 ಆಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ್ ನನಗೆ ಗ್ರಹಿಸವ್ವ ನಮ್ಮವ್ವ. ಈ ಲಿಂಗದೇವಪುರದ ದಾನಸೂರ ಲಕ್ಷ್ಮೀಪತಿನ ಬಿಟ್ಟೋಗ್ಬೇಡವ್ವ ನಮ್ಮವ್ವ, ಕಾಪಾಡವ್ವ. ನಾನು ಓದಿಸ್ ಅಂತ ಕೇಳಿಸ್ತೇನವಾ? ಕೇಳಿಸ್ತೆ ಮಗನೇ. ಹಂಗ ನನ್ ಮನ್ಲೇ ಇದೆಯಾ ಕಣವ, ನನ್ ಮನ್ಲೇ ಇದೆಯಾ? ಜಾತ್ರೆ ಹೊಡಿಲೇನವಾ? ಸಾಕೇನವಾ? ಇದೇ ಹೋದ್ರೆ ಲಕ್ಷ್ಮೀ ದೇವಿ ಕಿವಿ ತಂಟೆ ಹೊಡೆದೋಗುತ್ತೆ ಗೊತ್ತಾ? ಬಿಕ್ನಾಸಿ ನನ್ನ ಮಗನೇ ಬಾತಿರ್ತವ ಈಗ ತಗೊಂಡು ಬೆಟ್ಟದ ತಗೊಂಡೆ ತಗೊಳ್ಳುವ ಯಾಕ ಹೆಚ್ಚಿರೋ ಕರ್ಪು ಹಾರಿಸ್ತಾ ಇದೆಯಲ್ಲ. ನೀನು ಮನಸ್ಸು ಹೆಂಡ್ರ ಮಕ್ಕಳು ನನ್ನ ಹಾಕ ನಿಂದಂತ 4 ಜನ ಇದ್ಬಿಟ್ರೆ ಊರಿಗೆ ಹಾಕ್ಬಿಟ್ಟೋಗ್ತದೆ ಅಷ್ಟೇ. ಹೋಗೋವಾಗ ಏನ್ ಹೊತ್ಕೊಂಡ್ರೆ ನಿಮ್ 4 ಜನ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ. ಏನಪ್ಪರ ಇದು? ನಾವ್ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆನೆ ಗಂಟೆ ಹೊಡೆದು ಬೆಡ್ ಕಾಫಿ ಕೊಡ್ತಿದ್ದು, ಟೈಮ್ ಟೈಮ್ಗೆ ತಿಂಡಿ ಕೊಡ್ತಿದ್ದು. ನೀವು ನೋಡಿದ್ರೆ ಹಿಂಗ್ ಕಷ್ಟ ಪಡ್ತಿದ್ರಿ, ಅಲ್ಲಿ ನೋಡಿದ್ರೆ ಅಪ್ಪ ನಿಮ್ ಬಗ್ಗೆ ಯೋಚನೆ ಮಾಡ್ತಾವ್ರೆ. ಏನೋ ಸುಮ್ಮನೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರಿ? ನನ್ನ ಸೋಲ್ಸ್ಬೇಕು ಅಂತಾನೆ ಅಪ್ಪ ನೀವಿಬ್ರನ್ನ ಇಲ್ಲಿ ಕಳ್ಸಿರ್ಬೇಕು. ಚಿಕ್ಕ ಯಜಮಾನ್ರಿ, ನೀವು ತಪ್ಪು ತಿಳ್ಕೊಬೇಡಿ. ನೀವು ಟೈಮ್ಗೆ ಊಟ ಮಾಡ್ತಿದ್ದೀರಾ, ತಿಂಡಿ ತಿಂತೀರ ಅಂತ ನೋಡಕ್ಕೆ ನಾವಿಬ್ರು ಇಲ್ಲಿಗೆ ಈ ಅವತಾರದಾಗ ಬಂದಿದ್ದೀವಿ. ಅಪ್ಪರೇ ನೋಡಿ, ನಾನು ಸ್ಪೆಷಲ್ ಅಡಿಗೆ ಮಾಡಿ ಈ ಮೊಟ್ಟೆ ಕೈಲಿ ಕಳಿಸ್ತೀನಿ. ಯಾರಿಗೂ ಕಂಡು ತಿಳ್ಬಿಡಿ. ನಿಮ್ಮಿಬ್ರಿಗೂ ನಮ್ಮ ಅಪ್ಪನ ತರ ನನ್ನ ಪ್ರೀತಿ ಬಗ್ಗೆ ಅನುಮಾನನ? ನಾನು ಯಾರು? ಜಸ್ಟಿಸ್ ಗೋಪಾಲಕೃಷ್ಣನ ಮರಿಮಗ, ಮೇಜರ್ ರಾಧಾಕೃಷ್ಣನ ಮೊಮ್ಮಗ, ಮುರಳೀಕೃಷ್ಣನ ಮಗ ಗೋಪಾಲಕೃಷ್ಣ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ನಾನು ಚಾಲೆಂಜ್ ತಗೊಂಡಿದ್ದೀನಿ, ಚಾಲೆಂಜ್. ನೀವಿನ್ ನಡೀರಿ. ಚಿಕ್ಕಪ್ಪತ್ತೆ, ಆ ರಸ್ತೆ ಕೊನೆ ಮನೆಗೆ ಯಾರು ಹೊಸಬರು ಬಂದವರಲ್ಲ, ಅವ್ರು ಯಾರು ಅಂತ ವಿಚಾರಿಸ್ಕೊಂಬ. ನಾ ಬರೋ ಅಷ್ಟೆಲ್ಲ ಸರಿಯಾಗಿ ಜೋಡಿಸಿರ್ಬೇಕು. ನೋಡು ನಾನು ಯಾರು ಅಂತ ಗೊತ್ತಾ? ಬಿಕ್ಲಾ ಹಂಗೆಲ್ಲ ಒಡ್ಡಾಕ್ಬಿಟ್ಟಿದೆ. ನಾನು ಯಾರು ಅಂತ ಹೇಳ್ಕೊಂಡಿದ್ದೆ. ಅದೇ ಆಮ್ಯಾಕೆ ನನ್ನ ಹೆಸರು ತಾಪತಿ ಅಂತ. ಸರಿ, ನೀವ್ಯಾಕೆ ಇಲ್ಲಿಗೆ ಬಂದಿದ್ರಿ? ಏನ್ ಸಂಬಂಧ? ಲಿಂಗಡ ಲಿಂಗಡ ಸಿಂಗಾಪುರ ಏನ್ ನಿಮ್ಮಿಬ್ರದ್ದು ಕಚಮಚ ಕಣಕ ಬೀಜ. ಲಿಂಗಣ್ಣವರು ಸಿಂಗಾಪುರಲ್ಲಿದ್ದಾರೆ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದ್ರು? ನಿಮ್ಗವ್ರಿಗೆ ಏನ್ ಸಂಬಂಧ? ಲಿಂಗಣ್ಣವರು ನಮ್ ಬಾಸ್ ಫ್ರೆಂಡು. ನಮ್ ಬಾಸ್ಗೆ ಒಬ್ಬ ಮಗ ಇದ್ದಾನೆ. ಆ ಮಗನಿಗೆ ನಾವಿಬ್ರು ಹುಡುಗಿ ಹುಡ್ಕಕ್ಕೆ ಈ ಊರಿಗೆ ಬಂದಿದ್ದೀವಿ. ಮನೆ ಯಾರು ಬಂದಿರೋದು? ಅವರು ನಮ್ಮಪ್ಪ ಕಳಿಸಿದ CIDಗಳು. ನಾನೇನ್ ಮಾಡ್ತಾ ಇದ್ದೀನಿ ಅಂತ ನೋಡಕ್ ಬಂದಿದ್ದಾರೆ. ಅವ್ರು ಯಾರೋ ಸಿಂಗಾಪುರ್ನವ್ರಂತೆ, ನಮ್ ಸಂಬಂಧ ಬೆಳೆಸ್ಬೇಕಂತೆ. ಅದಕ್ಕೆ ಹೆಣ್ಣು ಹುಡ್ಕೊಂಡು ಅಂದವ್ರೆ. ಹೌದಾ? ನಮ್ ಸೀಮನ್ನೇ ಯಾಕೆ ಗಂಟೆ ಹಾಕ್ಬಾರ್ದು? ದುಡ್ಡೋರಂಗ್ ಕಾಣಿಸ್ತಾರ ಆರಿ ಕೂಡ. ದುಡ್ಡು ಅಂತ ಹೇಳ್ಬೇಕಿಲ್ಲ, ಮಾಯ ಆಗ್ಬಿಟ್ಟಲ್ಲಪ್ಪ. ಈಗಲೇ ಹಿಂಗ್ ಓಡೋಗ ಏನಾರ ಕಾಸಿಗೆ ಸೊಡ್ಬಿಟ್ರೆ ಅಲ್ಲೇ ಗುಟಕ್ ಅಂದ್ಬಿಟ್ರಲ್ಲ ಅಷ್ಟೇ. ಗೊತ್ತಾ? ನನ್ನ ಅವತಾರ ನೋಡಿ ತಿರುಪೇನು ಅನ್ಕಂಡ್ರ? ನಾನ್ ತಿರುಪೇನಲ್ಲ ಕಣವ. ಅಂದಂಗೆ ನಿಮ್ಮ ಯಜಮಾನ್ರ ಮಗನ್ಗೆ ಹೆಣ್ಣೋಡಕ್ ಬಂದಿದ್ರ ಅನ್ನೋ ವಿಷಯ ಕಿತಾಪತಿಯಿಂದ ನಂಗೆ ಗೊತ್ತಾಯ್ತು. ನನ್ಗೂ ಒಬ್ಳು ಹೆಣ್ಮಗಳವಳೆ ಅಂತ ನಿಮಗ್ ತಿಳಿಸೋಗಣ ಅಂತ ಬಂದೆ.
ನಿನ್ನ ಮಗಳು ಚೀಚಿ, ನೀನು ನೋಡಿದರೆ ಇಷ್ಟು ಕೊಲೆ, ನಿನ್ನ ಮಗಳು ಇನ್ನೆಷ್ಟು ಕೊಲೆ. ಅವಳು ಯಾರನ್ನೂ ಕೊಲೆ ಮಾಡಿಲ್ಲ ಕಣವ. ಕೊಲೆ, ವಾಸನೆ, ಗಲೀಜು, ಚೀಚಿ. ಯಾಸ ಮುಖ್ಯ ಅಲ್ಲ ಕಣವ, ಹಣ ಗುಣ ಮುಖ್ಯ. ನನ್ ಮಗಳನ್ನ ನಾನು ಪ್ಯಾಟೆಗೋಸ್ಕರ ಕಣವ. ಸರಿ, ಒಂದ್ ಅಪ್ಲಿಕೇಶನ್ ಕೊಡು, ನನ್ನ ಯಜಮಾನ್ರು ಬಂದ್ಮೇಲೆ ಡಿಸ್ಕಸ್ ಮಾಡಿ ತಿಳಿಸ್ತೀನಿ. ನೋಡ್ತಾ ಇದ್ರೆ ತಿನ್ನೋಣ ಅಂತ ಆಸೆ ಆಯ್ತದೆ. ನಾವು ಕೊಡೋದಿಲ್ಲ, ಇದು ನಮಗೆ ಸಾಯೋದಿಲ್ಲ. ಬಡ್ಡಿ ಯಾವತ್ತಾದ್ರು ಕೋಳಿ ಮುಖ ಕಂಡಿದ್ರಲ್ವಾ? ನಾನು ಮನೆಗೋಗಿ ಒಂದ್ ಕೋಳಿ ಮಾಡ್ಸ್ಕೊಂಡ್ ತಿಂದು ಬರ್ತೀನಿ. ಅವೇಗ್ ನನ್ ಮಕ್ಕಳು ತಂದು, ತಿಳ್ಬೋಕಿ ನನ್ ಮಕ್ಕಳು ತಂದು, ಒಟ್ಟಿಗಿಲ್ಲದ ಮಕ್ಕಳು ತಂದು. ಯಾಕೆ ಯಜಮಾನ್ರೆ ಕೃಷ್ಣ, ನಾನ್ ಅವ್ರ ಮನೆಗೆ ಹೋದ್ರೆ ನನ್ ಕುಂತ್ಕೊಳ್ಳಕ್ಕೂ ಬಿಡ್ದೆ ನನ್ ಎದುರುಗಡೆ ಕೋಳಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿಂತಾರಲ್ಲ, ನನ್ಗೆ ಎಷ್ಟು ಹೊಟ್ಟೆ ಬರೀ ಬೇಡ ಹೇಳು. ನಾನ್ ಕಾಣದ್ ಕೋಳೆ, ನಮ್ಮನೆಗೂ ಕೋಳಿ ಇದಾವೆ, ತಿನ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದೆ. ಆದ್ರೇನ್ ಮಾಡೋದು, ದುಡ್ಡು ಖರ್ಚಾಯ್ತದಲ್ಲ. ಅದೇ ದುಡ್ಡನ್ನ ಬಡ್ಡಿಗೆ ಬಿಟ್ಬಿಟ್ರೆ ಬಡ್ಡಿ ಸೇರಿಸಿ ಎಷ್ಟು ಸಂಪಾದನೆ ಮಾಡ್ಬೋದು ಹೇಳು ಯಜಮಾನ್ರೆ. ಈಗಲೂ ನೀವು ಏನೂ ಖರ್ಚು ಮಾಡಿದ್ರೆ ದಿನಕ್ಕೆ 2 ಕೋಳಿ ತಿನ್ಬಹುದು. ದಿನಕ್ಕೆ 2 ಕೋಳಿ ತಿನ್ಬೋದು. ಹೆಂಗೆ? ನೀವು ಊಟ ಮಾಡ್ತಿದ್ದಾಗಲೆಲ್ಲ ಒಂದೊಂದು ಕೋಳಿ ಹೀಗೆ ನಿಮ್ ಕಣ್ಮುಂದೆ ನೇತಾಕಿ ತುತ್ತು ಬಾಯಿಗೆ ಇಡ್ತಿದ್ದ ಹಾಗೆ ಕೋಳಿ ಕಡೆ ನೋಡ್ತಾ ಉಸಿರೇಳ್ಕೊಳ್ಳಿ. ಗಮಗಮ ಅಂತ ನಮ್ ಕಡೆ ತಿನ್ನೋ ತಂದೂರಿ ಚಿಕನ್ ಅದ್ರ ಮುಂದೆ ಏನಿಲ್ಲ ರಾಯರೆ. ತಂದೂರಿ ಚಿಕನ್ ತಂದೂರಿ ಚಿಕನ್ ನೋಡಲ್ಲ, ತಂದೂರಿ ಚಿಕನ್ ಹೆಂಗೈತೆ. ಏನಪ್ಪ ನೀನ್ ಮಾಡ್ತಿರೋ ಕೆಲ್ಸ? ಅಂದ್ರೆ ಕೋಳಿ ಕುಯ್ಯಂಗಿಲ್ಲ, ಮಸಾಲೆ ಹಾಕಂಗಿಲ್ಲ, ಹೆಸರು ಮಾಡಂಗಿಲ್ಲ, ಹಂಗೆ ತಂದೂರಿ ಚಿಕನ್ ತಿನ್ನೋ ಇದಾನವ ಕಿಷ್ಟ ಕಣವ ಹೇಳ್ಕೊಟ್ಟಿದ್ದು. ಬ್ಯಾಡ್ ಕಡಿಮೆ, ನಾನ್ ಕೋಳಿ ಇಳೆ ಬಿಟ್ಕೊಂಡು ತಂದೂರಿ ಚಿಕನ್ ಅಂತ ಬಜಾಗ ತಿಂತಾವ್ನಿ. ಅಯ್ಯೋ, ಇದೇನ್ರಿ ನಿಮ್ಮ ಅವಸ್ಥೆ? ನಾಲ್ಗೆ ರುಚಿಯಾಗಿ ಮನಸ್ಸು ತೃಪ್ತಿಯಾಗಿ ಅಡ್ಗೆ ಮಾಡ್ಸ್ಕೊಂಡ್ ತಿನ್ನೋದ್ ಬಿಟ್ಟು ಇದೇನ್ರಿ ನಿಮ್ಮ ಹಣೆ ಬರ? ಅಲ್ರಿ, ನೀವ್ ಬದುಕಿರ್ವಾಗ್ಲೂ ಉಪಯೋಗಿಸ್ತಿರೋ ಹಣನ ಸತ್ನಲ್ಲಿ ಏನ್ ಮಾಡ್ತೀರಾ? ಎಲ್ಲಾದ್ನು ಕೂತ್ಕೊಂಡು ಒಂದೇ ಸತಿ ನುಂಗ್ಬಿಡು, ಮನೆಲ್ಲ ನುಣ್ಣು ಖಾಲಿ ಆಯ್ತದೆ, ತಿಪ್ಪೆ ಬರ್ತಿ ಆಯ್ತದೆ. ಅದೇ ಎಲ್ಲಾದ್ನು ಉಳಿಸ್ಕೊಂಡ್ ಬಂದ್ರೆ ಮನೇಲಿ ಲಕ್ಷ್ಮಿ ತಾಂಡವಾಡ್ತಾಳೆ ಕಣಮ್ಮಿ, ತಾಂಡವಾಡ್ತಾಳೆ. ಅಷ್ಟು ಕೂಡ ನಾವಿದ್ನೆಲ್ಲ ಕಷ್ಟಪಟ್ಟು ಯಾರಿಗೋಸ್ಕರ ಉಳಿಸ್ತಾ ಇದೀವಿ ಹೇಳು? ನಮ್ ಸೀಮಾ ಒಂದ್ ಒಳ್ಳೆ ಮನೆ ಸೇರ್ಕೊಳ್ಳಿ ಅಂತವ. ನೀವಿರೋವರೆಗೂ ಈ ತರ ಹಣ ಉಳಿಸಿ ನನಗ್ ಕೊಡೋದ್ ಬೇಡ. ನೀವ್ ಬದುಕಿರೋವರೆಗೂ ಚೆನ್ನಾಗ್ ತಿಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ. ಸುಮ್ಕಿರವ, ನಿನ್ಗೇನು ತಿಳಿಯೋಕಿಲ್ಲ. ಯಾಕಲ್ಲ ನಂಜ ಹಿಂಗಾಗುತ್ತೆ, ಹೆಂಗಿದ್ದು ನೀನು ಹಿಂಗಾಗುತ್ತೆ, ಯಾಕಲ್ಲ ನಂಜ ಹಿಂಗಾಗುತ್ತೆ. Like, share and subscribe to TV Next Kannada.